ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಃ ಸತ್ವಂ ತಮಶ್ಚೈವ ತಮಃ ಸತ್ವಂ ರಜಸ್ತಥಾ. ಸತ್ವಗುಣ ನಿನ್ನನ್ನು ಸಂತೋಷದಲ್ಲಿಟ್ಟರೆ ರಜಸ್ ಗುಣ ನಿನ್ನನ್ನು ಕೆಲಸ ಕಾರ್ಯದಲ್ಲಿ ತೊಡಗುವಂತೆ ಮಾಡುತ್ತೆ. ಅದೇ ಭರತ ತಮಸ್ ಗುಣ ಬಂದು ನಿನ್ನ ಜ್ಞಾನವನ್ನು ಆವರಿಸಿ ಅರಿವು ಇಲ್ಲದೆ ಇರುವಂತೆ ನಿನ್ನನ್ನು ಮಾಡುತ್ತೆ. ಹೇ ಭರತನೇ, ಯಾವಾಗ ಈ ಸತ್ವಗುಣ ಒಬ್ಬ ಮನುಷ್ಯನಲ್ಲಿ ಜಾಸ್ತಿ ಆಗುತ್ತೋ ಆಗ ರಜಸ್ ಮತ್ತು ತಮಸ್ ಗುಣವು ಶಕ್ತಿಹೀನವಾಗುತ್ತದೆ. ಅದೇ ರೀತಿಯಲ್ಲಿ ಈಗ ಒಬ್ಬ ಮನುಷ್ಯನಲ್ಲಿ ರಜಸ್ ಗುಣ ಯಥೇಚ್ಛವಾಗಿದ್ದರೆ ಆಗ ಸತ್ವ ಮತ್ತು ತಮಸ್ ಗುಣ ಶಕ್ತಿಹೀನವಾಗುತ್ತೆ. ಅದೇ ರೀತಿ ಯಾವ ಮನುಷ್ಯನಲ್ಲಿ ತಮಸ್ ಗುಣ ಹೆಚ್ಚಾಗಿ ಆವರಿಸಿರುತ್ತೋ ಆಗ ಸತ್ವ ಮತ್ತು ರಜಸ್ ಗುಣ ಅವನಲ್ಲಿ ಶಕ್ತಿಹೀನ ಆಗಿರುತ್ತೆ. ಇದು ಈ ಪ್ರಕೃತಿಯ ಗುಣಗಳ ಸ್ವಭಾವ ಅಂತ ಇಲ್ಲಿ ಭಗವಂತ ಹೇಳ್ತಾರೆ.